ಓಂ ಶಾಂತಿ. ದೇವತೆಗಳು ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ಪರಿಪೂರ್ಣತೆ ಹೊಂದಿರುತ್ತಾರೆ. ದೇವತಾ ಆತ್ಮರುಗಳು ಆದಿಯಲ್ಲಿ ಸುಮಾರು 9 ಲಕ್ಷ ದೇವತೆಗಳು ಇರುವರು. ಅವರು ಈ ಸೃಷ್ಟಿಯ ಆಧಾರ ಮೂರ್ತಿಗಳು ಆಗಿರುತ್ತಾರೆ. ಅವರು ಎಲ್ಲ ಗುಣಶಕ್ತಿಗಳಿಂದ ಪರಿಪೂರ್ಣತೆ ಹೊಂದಿರುತ್ತಾರೆ. ಪ್ರಕೃತಿ ದೇವತೆಗಳ ದಾಸಿ ಆಗಿರುತ್ತದೆ. ಅಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳು ಜರುಗುವುದಿಲ್ಲ. ಒಂದೇ ವಿಶ್ವ, ಒಂದೇ ಪರಿವಾರ, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಪರಿವಾರ ತೆರನಾಗಿ ಇರುತ್ತಾರೆ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಪೃಥ್ವಿಯ ಮೇಲೆ ಭಾರತ ಖಂಡ ಒಂದೇ ಇರುವುದು. ಒಂದು ಮಹಾದ್ವೀಪದ ಹಾಗೆ ಇರುವುದು. 4 ದಿಕ್ಕಿನಲ್ಲಿ ಸಮುದ್ರ ಆವರಿಸಿರುತ್ತದೆ. ಅಲ್ಲಿ ಭೂಮಿ ಅಸೀಮಿತ ವಿಸ್ತಾರವಾಗಿ ದೊಡ್ಡ ದೊಡ್ಡ ಮಹಲುಗಳು ಇರುತ್ತವೆ. ರಾಜ ರಾಣಿ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಕಾಣುತ್ತಾರೆ. ಅಲ್ಲಿ ಚಿತ್ರಕಲೆ, ಸಾಂಸ್ಕೃತಿಕ ಚಟುವಟಿಕೆ, ಸಂಗೀತ ಕಲೆಗಳನ್ನು ಕಲಿಯುವವರು ಪ್ರತಿದಿನ ಹಬ್ಬದಂತೆ ಅವರು ದಿನವನ್ನು ಕಳೆಯುತ್ತಾರೆ. ಸತ್ಯುಗದಲ್ಲಿ ದೇವತೆಗಳು ಅವರು ಅಹಿಂಸಾ ಪರಮೋಧರ್ಮಿಗಳು ಆಗಿರುತ್ತಾರೆ. ಅವರು ಸಂಪೂರ್ಣ ಸ್ವರ್ಗ ಅಂದರೆ 100% ಸ್ವರ್ಗವಿರುತ್ತದೆ. ಮೊದಲು 9 ಲಕ್ಷ ಜನರು ಜನ್ಮ ಪಡೆದು ಸತ್ಯುಗ 1250 ವರ್ಷಗಳವರೆಗೆ ಸ್ವರ್ಗವಾಗಿದ್ದು ಅಲ್ಲಿ ದೇವತೆಗಳು 150 ವರ್ಷ ಬಾಳುವರು. ಅಂದರೆ ದೀರ್ಘಾಯುಷ್ಯ ಉಳ್ಳವರು ಆಗಿರುತ್ತಾರೆ. 8 ಜನ್ಮಗಳು ನಡೆಯುತ್ತದೆ. ಆ ಸಮಯ ಭಾರತ ಭೂಮಿಯೊಂದೇ ಭಾರತ ಖಂಡವಾಗಿದ್ದು 3 ಭಾಗದ ಭೂಮಿ ಜಲಮಯವಾಗಿರುತ್ತದೆ. ಅಲ್ಲಿ ಜನ್ಮವು ಪವಿತ್ರತೆಯಿಂದ ಜನ್ಮಿಸುತ್ತಾರೆ. ಅದಕ್ಕೋಸ್ಕರ ಅಲ್ಲಿ ದುಃಖ ಕಷ್ಟಗಳಿಲ್ಲ. ಅಂದರೆ ಯೋಗ ಶಕ್ತಿಯಿಂದ ಜನ್ಮಿಸುವರು. ಬೆಳಗ್ಗೆ ಪ್ರಕೃತಿಯು ಹಾಡಿನಲ್ಲಿ ಅವರು ಎಚ್ಚೆತ್ತುಗೊಳ್ಳುವರು. ದೇವತೆಗಳ ದೈನಂದಿನ ಕಾರ್ಯಗಳು ಆರಂಭಗೊಳ್ಳುತ್ತವೆ. ಸತ್ಯುಗದಲ್ಲಿ ಎಲೆಗಳು ಮಧುರ ಶಬ್ದ ತೆಗೆಯುತ್ತವೆ. ಪಶು ಪಕ್ಷಿಗಳು ಶಬ್ದಗಳು ಅಲ್ಲಿ ಹಾಡು ಪದದ ತೆರನಾಗಿ ವರ್ತಿಸುತ್ತದೆ. ಅಲ್ಲಿಯ ಜಡಮೂಲಿಕೆಗಳು ಶ್ರೇಷ್ಠ ಗುಣಮಟ್ಟದ್ದಾಗಿರುವುದು. ಸುವಾಸನೆ ಪರಿಮಳ ಬೀರುತ್ತಾ ಜಲಾಶಯದಲ್ಲಿ ಆ ಒಂದು ಮಧುರತೆ ತುಂಬಿರುವುದು. ಅಂತಹ ಸ್ವಚ್ಛ ಶುಭ್ರ ನೀರಿನಲ್ಲಿ ಶುಚಿಭೂತರಾಗಿ ಚಟುವಟಿಕೆಯಲ್ಲಿ ದೇವತೆಗಳು ತೊಡಗುವರು. ಅಲ್ಲಿಯ ಹಣ್ಣು ಹಂಪಲು ಫಲಗಳು ರಸಭರಿತ ಅತ್ಯಂತ ಸಿಹಿ ಫಲಗಳು ಇರುತ್ತವೆ. ಅಂತಹ ಫಲಗಳನ್ನು ಅವರು ರಸದ್ರವ್ಯವನ್ನು ದೇವತೆಗಳು ಸೇವಿಸುವರು. ದೇವತೆಗಳು 36 ಪ್ರಕಾರದ ಭವ್ಯ ಭೋಜನ ಮಾಡುವರು. ಸ್ವರ್ಗ ಕ್ಷೀರಸಾಗರ ಹರಿಯುವುದು ಎಂದು ವರ್ಣಿಸುವರು. ದೇವತೆಗಳು ದೊಡ್ಡದಾಗಿ ನಿರ್ಮಾಣಗೊಂಡಿರುವ ಬಂಗಾರದ ಅರಮನೆಯಲ್ಲಿ ವಾಸ ಮಾಡುವರು. ಅಲ್ಲಿಯ ಮನೆಗಳು ಬಂಗಾರದ ಮನೆ ಆಗಿರುತ್ತದೆ ಹಾಗೂ ಮುತ್ತುರತ್ನಗಳಿಂದ ಅವು ಅಲಂಕೃತಗೊಂಡಿರುತ್ತವೆ. ಅಲ್ಲಿ ವಜ್ರಗಳ ಪ್ರಕಾಶದಲ್ಲಿ ಅರಮನೆ ಬೆಳಗುತ್ತವೆ. ಅವು ಕಾಮನ ಬಿಲ್ಲಿನ ಪ್ರಮಾಣ ರಂಗು ರಂಗಿನ ಬೆಳಕು ಆವರಿಸಿರುತ್ತದೆ. ಶಿಕ್ಷಣ ರೂಪವಾಗಿ ರಾಜ್ಯ ವಿದ್ಯೆಯನ್ನು ದೇವತೆಗಳು ಕಲಿಯುವರು. ಚಿತ್ರ ಬಿಡಿಸುವುದು, ಸಂಗೀತ, ಸಾಹಿತ್ಯ ಪ್ರಕಾರದ ಚಟುವಟಿಕೆಗಳು ಅವರ ದೈನಂದಿನ ಜೀವನವಾಗಿರುತ್ತದೆ. ಅವರು 16 ಕಲಾ ಸಂಪೂರ್ಣರು ಆಗಿರುತ್ತಾರೆ. ದೇವತೆಗಳು ಬಂಗಾರದ ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾರೆ. ಸಂಕಲ್ಪಕ್ಕಿಂತ ಹೆಚ್ಚು ತೀವ್ರಗತಿಯಲ್ಲಿ ವಿಮಾನಗಳು ಹೋಗುತ್ತವೆ. ಸರ್ವ ಪ್ರಾಪ್ತಿಗಳು ಅಲ್ಲಿ ಲಭ್ಯವಾಗಿರುತ್ತವೆ. ಎಲ್ಲವೂ ಸಮೃದ್ಧಿ, ಕೊರತೆ ಮಾತಿಲ್ಲ. ಅಲ್ಲಿಯ ಪ್ರಜೆಗಳು ಸಹ ಸಮೃದ್ಧಿ ಜೀವನ ಶೈಲಿ ಇರುವುದು. ಅಪ್ರಾಪ್ತ ಯಾವುದೂ ಇಲ್ಲ. ದೃಶ್ಯಗಳು ಆಕರ್ಷಣೀಯ ರಮಣೀಕವಾಗಿರುತ್ತವೆ. ಸುಖ ಸಂಪದ್ಭರಿತವಾದ ಜೀವನ ದೇವತೆಗಳು ನಡೆಸುವರು. ತ್ರೇತಾಯುಗದಲ್ಲಿ ಸತ್ಯುಗದಲ್ಲಿ ಯಾವ ರೀತಿ ನಾಗರಿಕತೆ, ಸಂಸ್ಕೃತಿ, ಸುಖ ಶಾಂತಿ, ಸಂಪದ್ಭರಿತ ಜೀವನ ಇರುತ್ತದೆ. ಪವಿತ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದು. 16 ಕಲಾ ಸಂಪನ್ನ ದೇವತೆಗಳು ತ್ರೇತಾಯುಗದಲ್ಲಿ 14 ಸಂಪನ್ನ ಹೊಂದಿರುತ್ತಾರೆ. ಓಂ ಶಾಂತಿ.